Hi, hello, welcome back to my channel. Today's class is about the sentence. When we speak or write, we use words. We generally use these words in a groups. ನಾವು ಒಂದು ಮಾತನಾಡುವಾಗ ಮತ್ತು ಬರೆಯುವಾಗ ಪದಗಳನ್ನು ಉಪಯೋಗ ಮಾಡುತ್ತೇವೆ. ಯೂಶ್ವಲಿ ನಾವು ಪದಗಳನ್ನು ಗುಂಪುಗಳಲ್ಲಿ ಉಪಯೋಗ ಮಾಡುತ್ತೇವೆ. ನಾವು ಯಾವಾಗ ಪದಗಳನ್ನು ಗುಂಪುಗಳಲ್ಲಿ ಉಪಯೋಗಿಸುತ್ತೇವೆಯೋ ಆಗ ಅದು ಒಂದು ಸೆಂಟೆನ್ಸ್, ಒಂದು ಹೇಳಿಕೆಯಾಗಿ ಪರಿವರ್ತನೆಯನ್ನು ಹೊಂದುತ್ತದೆ, ಒಂದು ಸೆಂಟೆನ್ಸ್ ಆಗಿ ಪರಿವರ್ತನೆ ಹೊಂದುತ್ತದೆ. ಸಮ್ ಎಕ್ಸಾಂಪಲ್ಸ್ ಅಬೌಟ್ ದ ಸೆಂಟೆನ್ಸ್. ಅ ಲಿಟಲ್ ಜಾಕ್ ಆರ್ನರ್ ಸ್ಯಾಟ್ ಇನ್ ಎ ಕಾರ್ನರ್. ಲಿಟಲ್ ಜಾಕ್ ಆರ್ನರ್ ಒಂದು ಮೂಲೆಯಲ್ಲಿ, ಒಂದು ಕಾರ್ನರಲ್ಲಿ ಕೂತಿದೆ ಅಂತ ಹೇಳ್ತಾ ಇದೆ ಸೆಂಟೆನ್ಸ್. ದ ಲಿಟಲ್ ಜಾಕ್ ಕಾರ್ನರ್ ಅನ್ನುವಂಥದ್ದು ಒಂದು ಪದ, ಸ್ಯಾಟ್ ಅನ್ನುವಂಥದ್ದು ಒಂದು ಪದ ಮತ್ತು ಕಾರ್ನರ್ ಅನ್ನುವಂಥದ್ದು ಒಂದು ಪದ. ಅ ಲಿಟಲ್ ಜಾಕ್ ಕಾರ್ನರ್ ಸ್ಯಾಟ್ ಇನ್ ಎ ಕಾರ್ನರ್. ಶಿ ಈಸ್ ಸಿಂಗಿಂಗ್ ವೆರಿ ವೆಲ್. ಶಿ ಅನ್ನುವಂಥದ್ದು ಒಂದು ಪದವಾಗಿದ್ದರೆ ಶಿಂಗಿಂಗ್ ಅನ್ನುವಂಥದ್ದು ಹಾಡು ಮತ್ತೊಂದು ಪದವಾಗಿದೆ. ವೆರಿ ವೆಲ್ ಅನ್ನುವಂಥದ್ದು ಸಹ ಪದವಾಗಿದೆ. ಈ ಎಲ್ಲ ಪದಗಳನ್ನು ಗುಂಪುಗಳಲ್ಲಿ ಉಪಯೋಗಿಸಿದಾಗ ನಮಗೆ ಒಂದು ಸೆಂಟೆನ್ಸ್ ಸಿಗ್ತದೆ ನಮಗಿಲ್ಲಿ. ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಟ್ರಿಪ್. ಅ ಗ್ರೂಪ್ ಆಫ್ ವರ್ಡ್ಸ್ ಲೈಕ್ ದಿಸ್ ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಈಸ್ ಕಾಲ್ಡ್ ಸೆಂಟೆನ್ಸ್. ನಾವು ಪದಗಳನ್ನು ಗುಂಪಿನಲ್ಲಿ ಉಪಯೋಗ ಮಾಡಿದಾಗ ಅದರಿಂದ ಸಂಪೂರ್ಣವಾದ ಮಾಹಿತಿ ಕನ್ವೆ ಆಗಿರಬೇಕು, ಅದು ಸಂಪೂರ್ಣವಾದ ಮಾಹಿತಿ ಕೊಡುವಂತಿದ್ದರೆ ಅಂತಹ ಒಂದು ಪದಗಳ ಗುಂಪನ್ನು ನಾವೇನಂತ ಕರಿತೀವಿ? ಸೆಂಟೆನ್ಸ್ ಅಂತೇಳಿ ಕರಿತೀವಿ. ದ ಸೆಂಟೆನ್ಸ್ that is called as a sentence. ನಮಗಿಲ್ಲಿ there are 4 kinds of sentence are in 4 kinds. First sentence is those which makes statements, ಹೇಳಿಕೆ or assertions, ಪ್ರತಿಪಾದನೆ ಮತ್ತು ಸಮರ್ಥನೆ. ಮೊದಲನೇ ಸೆಂಟೆನ್ಸ್ ಏನು ಹೇಳ್ತದೆ ನಮ್ಗೆ? ಯಾವುದನ್ನು ನಾವು ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಸೆಂಟೆನ್ಸ್, ಹೇಳಿಕೆ ಕೊಡುವಂಥದ್ದು ಮತ್ತು ಇನ್ನೊಬ್ಬರನ್ನು ಸಮರ್ಥನೆ ಮಾಡಿಕೊಳ್ಳುವುದಾಗಿರ್ಬೋದು ಅಥವಾ ಮತ್ತೊಂದು ವಿಷಯದ ಬಗ್ಗೆ ಪ್ರತಿಪಾದನೆಯನ್ನು ಮಾಡುವಂಥ ಒಂದು ಬಗೆ. Humpty Dumpty sat on a wall. I really like it when you wear that shirts. Excuse me, I would like to finish what I am saying. ನೋಡಿ, Humpty Dumpty sat on a wall. Humpty Dumpty ಅನ್ನೋದು ಗೋಡೆಯ ಮೇಲೆ ಕುಳಿತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನಮಗೆ ಒಂದು ಹೇಳಿಕೆ, ಇದು ನಮ್ಮ ಹೇಳಿಕೆ. ನಾವು ಯಾರ ಹತ್ರವೂ ಸಹ ಒಪಿನಿಯನ್ ಕೇಳ್ತಾ ಇಲ್ಲ, ಅವರ ಒಂದು ಮಾತನ್ನು ಸಹ ನಾವು ಕೇಳ್ತಾ ಇಲ್ಲ, ಅವರ ಒಪಿನಿಯನ್ನು ಕೇಳ್ತಾ ಇಲ್ಲ. ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ಎ ವಾಲ್, ಅಂದರೆ ನಮ್ಮ ಹೇಳಿಕೆಯನ್ನು ನಾವು ಹೇಳ್ತಾ ಇದ್ದೇವೆ. ಐ ರಿಯಲಿ ಲೈಕ್ ಇಟ್ ವೆನ್ ಯು ವಿಯರ್ ದಟ್ ಶರ್ಟ್ಸ್. ನಾವು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀನು ಯಾವಾಗ ಆ ಒಂದು ಶರ್ಟನ್ನು ಧರಿಸ್ತೀಯಲ್ಲ ನನಗೆ ಬಹಳ ಇಷ್ಟವಾಗುತ್ತದೆ. ಐ ರಿಯಲಿ ಲೈಕ್ ಇಟ್ ವೆನ್ ಯು ವಿಯರ್ ದಟ್ ಶರ್ಟ್ಸ್. ಎಕ್ಸ್ಕ್ಯೂಸ್ ಮಿ, ಐ ವುಡ್ ಲೈಕ್ ಟು ಫಿನಿಶ್ ವಾಟ್ ಐ ಆಮ್ ಸೇಯಿಂಗ್. ಇಲ್ಲಿ ಒಂದು ಪ್ರತಿಪಾದನೆಯೇ ಇದೆ ನಮಗೆ. ಎಕ್ಸ್ಕ್ಯೂಸ್ ಮಿ, ಐ ವುಡ್ ಲೈಕ್ ಟು ಫಿನಿಶ್ ವಾಟ್ ಐ ಆಮ್ ಸೇಯಿಂಗ್. ನಾನು ಏನು ಹೇಳಬೇಕಂತಿದ್ದೀನಲ್ಲ ಅದನ್ನು ಮೊದಲು ಮುಗಿಸುತ್ತೇನೆ ಅನ್ನುವಂಥ ಒಂದು ಆರ್ಗ್ಯುಮೆಂಟನ್ನು ಮುಂದಿಡ್ತಾ ಇದ್ದಾಳೆ. ಅದಕ್ಕಾಗಿ ನಾವು ಇದನ್ನು ನಾವೇನಂತ ಹೇಳ್ಬೋದು? ಪ್ರತಿಪಾದನೆ, ಅಸರ್ಷನ್ಸ್. ಮೊದಲನೇ ಸೆಂಟೆನ್ಸ್ ಯಾವುದಾಗಿತ್ತು ರೀ? ದೋಸ್ ವಿಚ್ ಮೇಕ್ ಸ್ಟೇಟ್ಮೆಂಟ್ಸ್ ಆರ್ ಅಸರ್ಷನ್ಸ್. ಎರಡನೆಯ ಸೆಂಟೆನ್ಸ್ ಯಾವ ಥರ ಇರುತ್ತೆ ಅಂದರೆ ದೋಸ್ ವಿಚ್ ಆಸ್ಕ್ ಕ್ವಶನ್ಸ್. ನಾವು ಪ್ರಶ್ನೆ ಕೇಳುವುದು ಸಹ ಒಂದು ಸೆಂಟೆನ್ಸ್ ಆಗಿದೆ. ವೇರ್ ಡು ಯು ಲಿವ್, ವಾಟ್ ಆರ್ ಯು ಡೂಯಿಂಗ್, ಆರ್ ಯು ಓಕೆ? ಇವೆಲ್ಲವೂ ಸಹ ನಾವು ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು. ಮೂರನೇದಾಗಿ ಥರ್ಡ್ ಒನ್, ದೋಸ್ ವಿಚ್ ಎಕ್ಸ್ಪ್ರೆಸ್ ಕಮ್ಯಾಂಡ್ಸ್, ರಿಕ್ವೆಸ್ಟ್ ಆರ್ ಎಂಟ್ರೀಟ್ಸ್. ನಾವು ಕಮ್ಯಾಂಡನ್ನು ಒಂದು ಕಮೆಂಟ್ ಮಾಡುವಾಗದು ಅಥವಾ ಇನ್ನೊಬ್ಬರ ಹತ್ರ ಒಂದು ರಿಕ್ವೆಸ್ಟನ್ನು ಕೇಳುವಂತಹದ್ದು ಸಹ ಒಂದು ಸೆಂಟೆನ್ಸ್ ಫಾರ್ಮಲ್ಲೇ ಇರ್ತದೆ. ಅದಕ್ಕೂ ಸಹ ಒಂದು ಕೈಂಡ್ ಆಫ್ ಸೆಂಟೆನ್ಸ್ಗಳಲ್ಲಿ ಇದು ಒಂದು ಸಹ ಒಂದಾಗಿದೆ ನಮಗೆ. ಬಿ ಕ್ವೈಟ್, ಎಲ್ಲರೂ ಸುಮ್ಮನೆ ಕುಳಿತುಕೊಳ್ಳಿ ಎನ್ನುವಂಥದ್ದು ಒಂದು ಕಮ್ಯಾಂಡಿಂಗ್ ಮಾಡ್ತಾರೆ. ನಮ್ಮ ಸ್ಕೂಲಲ್ಲಿ ಟೀಚರ್ಗಳು ಮಾಡ್ತಕ್ಕಂಥ ಒಂದು ಕಮ್ಯಾಂಡಿಂಗ್. ಹ್ಯಾವ್ ಎ ಮರ್ಸಿ ಅಪಾನ್ ಅಸ್, ಇದು ಸಹ ನಮಗೆ ಒಂದು ರಿಕ್ವೆಸ್ಟ್. ಫೋರ್ತ್ ಕೈಂಡ್ ಆಫ್ ಸೆಂಟೆನ್ಸ್ ಇಸ್ ದೋಸ್ ವಿಚ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್. ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಫೀಲಿಂಗ್ಸನ್ನ ಎಕ್ಸ್ಪ್ರೆಸ್ ಸಹ ನಾವು ಒಂದು ಸೆಂಟೆನ್ಸಲ್ಲೇ ಮಾಡ್ತೇವೆ. ಹೌ ಕೋಲ್ಡ್ ದ ನೈಟ್ ಈಸ್. ಈ ರಾತ್ರಿ ಎಷ್ಟು ಥಂಡಿ ಇದೆ. ವಾಟ್ ಅ ಶೇಮ್, ಇದು ಸಹ ಒಂದು ಫೀಲಿಂಗ್ ಆಗಿದೆ ನಮಗೆ. ರಾತ್ರಿ ಚಳಿ ಇದೆ ಅನ್ನುವಂಥದ್ದು
ಸಹ ಏನು ಒಂದು ಫೀಲಿಂಗ್ಸ್ ಆಗಿದ್ದರೆ ವಾಟ್ ಎ ಶೇಮ್ ಅನ್ನುವಂಥದ್ದು ಸಹ ನಮ್ಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಆಗಿದೆ. ಅಂದರೆ ನಾವಿಲ್ಲಿ 4 ಥರದ ಸೆಂಟೆನ್ಸಲ್ಲಿ ಏನೇನು ನೋಡಿದೆ ಅಂದರೆ, ದ ಸೆಂಟೆನ್ಸ್ ದಟ್ ಮೇಕ್ಸ್ ಸ್ಟೇಟ್ಮೆಂಟ್ ಆರ್ ಅಸರ್ಷನ್ ಈಸ್ ಕಾಲ್ಡ್ ಡಿಕ್ಲರೇಟಿವ್ ಆರ್ ಅಸರ್ಟಿವ್. ನಾವು ನಮ್ಮ ಒಪಿನಿಯನ್, ನಮ್ಮ ಮಾತನ್ನು ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ, ಅದಕ್ಕಾಗಿ ನಾವು ಏನಂತ ಕರಿತೇವೆ, ಯಾವುದನ್ನು ನಾವು ಸ್ಟೇಟ್ಮೆಂಟ್ ಆಗಿ ಹೇಳ್ತಾ ಇದ್ದೇವೆ, ಯಾವುದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೇವೆ, ದಟ್ ಈಸ್ ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್. ಅದಕ್ಕೇನಂತ ಕರಿತೀವಿ ನಾವು, ಡಿಕ್ಲರೇಟಿವ್ ಸೆಂಟೆನ್ಸ್ ಮತ್ತು ಅಸರ್ಟಿವ್ ಸೆಂಟೆನ್ಸ್. A sentence that makes ask the questions is called interrogative sentence. ನಾವು ಯಾರ ಹತ್ರ ಆದರೂ ಒಂದು ಪ್ರಶ್ನೆಯನ್ನು ಕೇಳ್ತಿರ್ಬೇಕಾದಾಗ, ಇನ್ನೊಬ್ಬರ ಹತ್ರ ಯಾವುದೋ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದಾಗ ನಾವು ಕೇಳುವಂಥ ಪ್ರಶ್ನೆ ಏನಾಗಿರ್ತದೆ, ಒಂದು ಇಂಟ್ರಾಗೇಟಿವ್ ಆಗಿರ್ತದೆ, ಇಂಟ್ರ್ಯಾಕ್ಷನ್ ಆಗಿರ್ತದೆ ನಮಗೆ. ಸೊ ಹಂಗಾಗಿ ನಾವು ಅದಕ್ಕೆ ಏನಂತ ಕರಿತೇವೆ, ಇಂಟ್ರಾಗೇಟಿವ್ ಸೆಂಟೆನ್ಸ್. A sentence that express a command or an authority is called ಇಂಪೆರೇಟಿವ್ ಸೆಂಟೆನ್ಸ್. ನಾವು ನಮ್ಮದೇ ಆದಂಥ ಒಂದು ಕಮ್ಯಾಂಡನ್ನು ಹೇಳ್ಬೇಕಾದಾಗ ಅದಕ್ಕೆ ಏನಂತ ಕರಿತೀವಿ, ಇಂಪೆರೇಟಿವ್ ಸೆಂಟೆನ್ಸ್. ಸೊ ದ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್ ಈಸ್ ಕಾಲ್ಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಯಾವಾಗ ನಾವು ನಮ್ಮ ಒಂದು ಸ್ಟ್ರಾಂಗ್ ಫೀಲಿಂಗ್ಸನ್ನ ಹೇಳುವಂಥದ್ದಾಗಿದೆ. ಇಲ್ಲಿ ನಮಗೆ 4 ಥರದ ಸೆಂಟೆನ್ಸ್ ಸಿಕ್ಕು. ಒಂದು ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್, ಇನ್ನೊಂದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಥರ್ಡ್ ಒನ್ ಇಂಪೆರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನೀವು ನಿಮ್ಮ ಓನಾಗಿ ಒಂದು ನೋಟ್ಸನ್ನು ಮಾಡ್ಕೊಳ್ಳಿ, ನೀವು ಸಾಕಷ್ಟು ಒಂದು ಎಕ್ಸಾಂಪಲನ್ನು ಬರೆದು ತೆಗೀರಿ.